Divine Grace Igniter. ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 26ನೆಯ ಭಾನುವಾರದಲ್ಲಿದ್ದೇವೆ. ಒಮ್ಮೆ ಓರ್ವ ವ್ಯಕ್ತಿ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡುತ್ತಿರುತ್ತಾನೆ. ಈ ವ್ಯಕ್ತಿಯು ದೇವರ ಮೇಲೆ ಅಪಾರವಾದ ವಿಶ್ವಾಸ, ಭಯ, ಭಕ್ತಿ ಉಳ್ಳವನು. ಹೀಗೆ ಪ್ರಾರ್ಥನೆ ಮಾಡುತ್ತಿರುವಾಗ ದೇವಾಲಯದಲ್ಲಿ ಯಾರೋ ಬಿಡಿಸಿಕೊಂಡು ಹೋದ ಪರ್ಸ್ ಒಂದು ಆತನಿಗೆ ಸಿಗುತ್ತದೆ. ಪರ್ಸ್ ತೆಗೆದು ನೋಡುತ್ತಾನೆ. ಪರ್ಸ್ ತುಂಬ ಹಣವು ತುಂಬಿರುತ್ತದೆ. ತಕ್ಷಣ ಪರ್ಸ್ನನ್ನು ತೆಗೆದುಕೊಂಡು ಧರ್ಮ ಕೇಂದ್ರದ ಗುರುಗಳ ಬಳಿ ಹೋಗುತ್ತಾನೆ. ನಡೆದ ಸಂಗತಿಯೆಲ್ಲ ವಿವರಿಸಿ ಗುರುಗಳ ಸಲಹೆ ಕೇಳುತ್ತಾನೆ. ಅದಕ್ಕೆ ಗುರುಗಳು ಹೇಳುತ್ತಾರೆ, ಈ ವಸ್ತು ಯಾರಿಗೆ ಸೇರಿದೆಯೋ ಅವರಿಗೆ ಹಿಂದಿರುಗಿಸು ಎಂದು ಹೇಳುತ್ತಾರೆ. ಅದರಂತೆ ಆ ವ್ಯಕ್ತಿ ರಸ್ತೆಯಲ್ಲಿ ಹೋಗಿ ಜೋರಾಗಿ, ಈ ಪರ್ಸ್ ಯಾರಿಗೆ ಸೇರಿದ್ದು ಎಂದು ಹೇಳುತ್ತಾನೆ. ಅದಕ್ಕೆ ಜನರು ಯಾರೂ ಪ್ರತಿಕ್ರಿಯಿಸಲಿಲ್ಲ. ಏಕೆಂದರೆ ಆ ವ್ಯಕ್ತಿ ಪಿಸು ಪಿಸು ಎಂದು ಮೆಲ್ಲನೆ ಹೇಳಿದ. ಅದು ಯಾರ ಕಿವಿಗೂ ಬೀಳಲಿಲ್ಲ. ಮರಳಿ ಆತ ಧರ್ಮಕೇಂದ್ರದ ಗುರುಗಳ ಬಳಿ ಬಂದು ನಡೆದ ಸಂಗತಿಯನ್ನು ವಿವರಿಸಿದ. ಆಗ ಗುರುಗಳು ಹೇಳುತ್ತಾರೆ, ಹಾಗಾದರೆ ಈ ಪರ್ಸ್ನಲ್ಲಿ ಇರುವ ಹಣವನ್ನು 4 ಭಾಗ ಮಾಡು. 1 ಭಾಗ ಓರ್ವ ಬಡ ವ್ಯಕ್ತಿಗೆ ನೀಡು, 2ನೇ ಭಾಗ ಅನಾಥಾಶ್ರಮಕ್ಕೆ ನೀಡು, 3ನೇ ಭಾಗ ಮಹಿಳೆಯ ಸಮಿತಿಗೆ ನೀಡು, 4ನೇ ಭಾಗ ನೀನು ತೆಗೆದುಕೋ ಎನ್ನುತ್ತಾರೆ. ಆಗ ಆ ವ್ಯಕ್ತಿ ಯೋಚನೆ ಮಾಡುತ್ತಾನೆ. 1ನೇ ಭಾಗ ಬಡ ವ್ಯಕ್ತಿಗೆ, ನಾನೇ ಬಡವ ಎಂದು ಹೇಳಿ 1ನೇ ಭಾಗ ತೆಗೆದುಕೊಳ್ತಾನೆ. 2ನೇ ಭಾಗ ಅನಾಥಾಶ್ರಮಕ್ಕೆ, ತನ್ನ ಸಹೋದರನನ್ನೇ ಈ ಸಂಸ್ಥೆಯನ್ನು ನಡೆಸುತ್ತಿದ್ದಾನೆ, ಅವನದೆಲ್ಲ ತನ್ನದೇ ಎಂದು 2ನೇ ಭಾಗ ತೆಗೆದುಕೊಳ್ತಾನೆ. 3ನೇ ಭಾಗ ಮಹಿಳಾ ಸಮಿತಿಗೆ, ತನ್ನ ತಾಯಿ ಈ ಮಹಿಳಾ ಸಮಿತಿಯ ಸದಸ್ಯೆ, ಆಕೆಗೆ ಹಣ ನೀಡಿದರೆ ಮರಳಿ ತನಗೇ ನೀಡುತ್ತಾಳೆ ಎಂದು ಆ ಭಾಗವನ್ನು ತಾನೇ ತೆಗೆದುಕೊಳ್ಳುತ್ತಾನೆ. ಕೊನೆಯದಾಗಿ ಕೊನೆಯ ಭಾಗ ತನಗೇ ಸೇರಿದ್ದು ಎಂದು ಹೇಳಿ ಸಂಪೂರ್ಣ ಹಣವನ್ನು ತನ್ನದಾಗಿಸಿಕೊಂಡ. ಆದ್ಮೇಲೆ ಈ ಕಥೆಯಿಂದ ನಾವು ತಿಳಿಯುವುದೇನೆಂದರೆ, ಆ ವ್ಯಕ್ತಿ ಹಂಚಿ ಬಾಳುವ ಆಸೆಯೇ ಇರಲಿಲ್ಲ. ಬದಲಿಗೆ ಎಲ್ಲವೂ ತಾನೇ ಅನುಭವಿಸಬೇಕು ಎಂಬ ದುರಾಸೆ ಅವನಲ್ಲಿ ಇತ್ತು. ಆದರೆ ಇಂದಿನ ವಾಚನಗಳು ನಾವೆಲ್ಲರೂ ಪರಸ್ಪರ ಹಂಚಿ ಸಹಬಾಳ್ವೆಯಿಂದ ಬಾಳಲು ಕರೆ ನೀಡುತ್ತಿದೆ. ಇಂದಿನ ಮೊದಲನೇ ವಾಚನವನ್ನು ಪ್ರವಾದಿ ಆಮೋಸನ ಗ್ರಂಥದಿಂದ ಆರಿಸಲಾಗಿದೆ. ಸುಖಭೋಗದ ಜೀವನವನ್ನು ಜೀವಿಸುವ ಜನರಿಗೆ ಧಿಕ್ಕಾರವನ್ನು ಪ್ರವಾದಿ ಆಮೋಸನು ಕೂಗುವುದನ್ನು ನಾವು ಕಾಣುತ್ತೇವೆ. ಮುಖ್ಯವಾಗಿ ದಕ್ಷಿಣ ಭಾಗದ ಇಸ್ರಾಯೇಲ್ ಹಾಗೂ ಉತ್ತರ ಭಾಗದ ಇಸ್ರಾಯೇಲಿನ ಸಮಾರ್ಯದಲ್ಲಿ ಜೀವಿಸಿದವರನ್ನು ಖಂಡಿಸುತ್ತಿದ್ದಾರೆ. ಏಕೆಂದರೆ ಅಲ್ಲಿ ಜೀವಿಸುತ್ತಿದ್ದ ಜನರು ಯಾವುದೇ ತೊಂದರೆ ಇಲ್ಲದೆ ನಿಶ್ಚಿಂತೆಯಿಂದ ಐಷಾರಾಮಿ ಜೀವನವನ್ನು ಅವರು ಜೀವಿಸುತ್ತಿದ್ದರು. ಪರರ ಒಳಿತಿನ ಬಗ್ಗೆ ಕಿಂಚಿತ್ತೂ ಯೋಚನೆ ಅವರು ಮಾಡಲಿಲ್ಲ. ಆದ್ದರಿಂದ ಕೋಪಗೊಂಡ ಪ್ರವಾದಿ ಆಮೋಸನು ಧಿಕ್ಕಾರವನ್ನು ಕೂಗುತ್ತಿದ್ದಾನೆ. ದಂತದ ಮಂಚದ ಮೇಲೆ ಮಲಗುವವರು, ಕೊಟ್ಟಿಗೆಯ ಕುರಿಮರಿಯನ್ನು ಕೊಂದು ತಿನ್ನುವವರು, ವೀಣೆ ನುಡಿಸಿ ಮನಸ್ಸಿಗೆ ಬಂದಂತೆ ಹಾಡುವವರು, ಬೋಗುಣಿ ಬಟ್ಟಲುಗಳಲ್ಲಿ ದ್ರಾಕ್ಷಾರಸವನ್ನು ಕುಡಿಯುವವರು, ಸುಗಂಧ ತೈಲವನ್ನು ಲೇಪಿಸಿಕೊಳ್ಳುವವರಿಗೆ ಧಿಕ್ಕಾರ ಧಿಕ್ಕಾರ ಎಂದು ಕೂಗುತ್ತಾರೆ. ಕಾರಣ, ದೇವರ ಮಾರ್ಗದಲ್ಲಿ ಪರರ ಒಳಿತಿಗಾಗಿ ಹಂಚಿ ಬಾಳದೆ ಕೇವಲ ತಮ್ಮ ಒಳಿತೇ ನೋಡಿಕೊಂಡರು. ಆ ಕಾರಣದಿಂದಲೇ ಗಡಿಪಾರು ಆಗುವುದರಲ್ಲಿ ನೀವೇ ಮೊದಲಿಗರು ಎನ್ನುತ್ತಾರೆ. ಅದರ ಪ್ರತಿಫಲವಾಗಿಯೇ ಉತ್ತರ ಭಾಗವನ್ನು ಅಸ್ಸೀರಿಯಾದವರಿಂದ ಪತನಕ್ಕೆ ಒಳಗಾಯಿತು. ದಕ್ಷಿಣ ಭಾಗದ ಇಸ್ರಾಯೇಲ್ ಬ್ಯಾಬಿಲೋನ್ನ ಅರಸ ನೆಬುಕಡ್ನೆಸರನ ಆಕ್ರಮಣದಿಂದ ಪತನಕ್ಕೆ ಒಳಗಾಯಿತು. ಒಳ್ಳೆಯ ಕಾರ್ಯವನ್ನು ಮಾಡಿ ದೇವರ ಮಾರ್ಗದಲ್ಲಿ ಜೀವಿಸಿದ್ದರೆ ಅವರಿಗೆ ಈ ದುರ್ಗತಿ ಬಂದೊದಗುತ್ತಿರಲಿಲ್ಲ. ಇಂದಿನ ಶುಭ ಸಂದೇಶದಲ್ಲಿಯೂ ಕೇವಲ ತನ್ನ ಒಳಿತನ್ನೇ ನೋಡಿಕೊಂಡು ಐಷಾರಾಮಿ ಜೀವನವನ್ನು ಜೀವಿಸಿದ ಶ್ರೀಮಂತ ಹಾಗೂ ಲಾಜರನ ಸಂದೇಶವನ್ನು ನಾವು ಆಲಿಸುತ್ತೇವೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸುವ ಶ್ರೀಮಂತ ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದ. ಸಮಾಜದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದ. ಅಕ್ಕಪಕ್ಕದವರು ಆತನನ್ನು ಹೊಗಳುತ್ತಿದ್ದರು. ಅವನಲ್ಲಿ ಯಾವುದು ಸುಳ್ಳು ಇರಲಿಲ್ಲ. ಒಬ್ಬ ಅತ್ಯುತ್ತಮ ನಾಗರಿಕನಾಗಿದ್ದ. ಪ್ರತಿದಿನ ತಿಂದು ಕುಡಿದು ಐಷಾರಾಮಿ ಜೀವನವನ್ನು ಜೀವಿಸುತ್ತಿದ್ದ. ಏಕೆಂದರೆ ಅಪಾರವಾದ ಆಸ್ತಿ ಪಾಸ್ತಿ ಅವನಲ್ಲಿ ಹೇರಳವಾಗಿತ್ತು. ಆದರೆ ಆತನ ಮನೆಯ ಹೊರಗಡೆ ಲಾಜರನು ಅನಾಥವಾಗಿ ನರಳುತ್ತಾ ಆಹಾರವಿಲ್ಲದೆ ಜೀವಿಸುತ್ತಿದ್ದ. ಕಿಂಚಿತ್ತು ಹಂಚಿ ಬಾಳುವ ಮನಸ್ಸು ಆ ಶ್ರೀಮಂತನಲ್ಲಿ ಇರಲಿಲ್ಲ. ಆಹಾರದ ಪೋಲು ಮಾಡುತ್ತಿದ್ದ. ಬೇಕಾದ್ದಕ್ಕಿಂತ ಹೆಚ್ಚಾಗಿ ಅಡುಗೆ ಮಾಡಿ ಅರ್ಧಂಬರ್ಧ ಊಟ ಮಾಡುತ್ತಿದ್ದ.
ಇಲ್ಲಿ ನಾವು ಈ ಶ್ರೀಮಂತ ವ್ಯಕ್ತಿಯ ಬಗ್ಗೆ ಮಾತನಾಡುವುದಾದರೆ, ಈಗಾಗಲೇ ಹೇಳಿದ ಹಾಗೆ ಅವನು ಒಳ್ಳೆ ವ್ಯಕ್ತಿಯಾಗಿದ್ದ. ಓರ್ವ ಬಡವ ಅನಾಥ ಮನೆಯ ಹೊರಗಡೆ ಯಾವಾಗಲೂ ಇದ್ದರೂ ಆತನನ್ನು ಅವನು ಓಡಿಸಲಿಲ್ಲ. ಬದಲಿಗೆ ಆ ಸ್ಥಳದಲ್ಲಿ ಇರಲು ಅವಕಾಶ ಮಾಡಿಕೊಟ್ಟ. ಆತನ ವ್ಯಕ್ತಿತ್ವದ ಪ್ರಕಾರ ತಾನು ದುಡಿದಿದ್ದು ಎಲ್ಲವೂ ನನಗೆ ಮಾತ್ರ ಸ್ವಂತ, ಬೇರೆಯವರು ಯಾವ ಸ್ಥಿತಿಯಲ್ಲಿ ಬೇಕಾದರೂ ಇರಲಿ ಎಂಬುದಾಗಿತ್ತು. ಲಾಜರನ ವ್ಯಕ್ತಿತ್ವದ ಬಗ್ಗೆ ಹೇಳುವುದಾದರೆ, ಆತ ಯಾವತ್ತೂ ಶ್ರೀಮಂತನನ್ನು ದೂಷಿಸಲಿಲ್ಲ. ತನಗೆ ಏನೂ ತಿನ್ನಲು ಕೊಡುತ್ತಿಲ್ಲವಲ್ಲ ಎಂದು ಗುಣಗುಟ್ಟಲಿಲ್ಲ. ಅಥವಾ ದೇವರ ಬಳಿ ತನಗೇಕೆ ಈ ಬಡತನ, ಅನಾರೋಗ್ಯ ಅಥವಾ ಈ ಪರಿಸ್ಥಿತಿ ಎಂದು ಪ್ರಶ್ನೆ ಕೇಳಲಿಲ್ಲ. ಬದಲಿಗೆ ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಧನಿಕ ತಿಂದು ಬಿಸಾಡಿದ ಎಂಜಲಿನ ಊಟಕ್ಕಾಗಿ ಹಾತೊರೆಯುತ್ತಿದ್ದ. ಇದು ಲಾಜರನ ವ್ಯಕ್ತಿತ್ವವಾಗಿತ್ತು. ಇಬ್ಬರು ಕ್ರೂರ ಪಾಪವೇನು ಮಾಡಲಿಲ್ಲ. ಧನಿಕ ಕೊಲೆ ಮಾಡಲಿಲ್ಲ, ಮೋಸ ಮಾಡಲಿಲ್ಲ, ಅಧಿಕಾರ ದರ್ಪ ತೋರಲಿಲ್ಲ. ಆದರೂ ಇಬ್ಬರೂ ಮರಣ ಹೊಂದಿದ ಮೇಲೆ ಧನಿಕ ನರಕಕ್ಕೆ ಹೋಗುತ್ತಾನೆ, ಲಾಜರನು ಸ್ವರ್ಗಕ್ಕೆ ಹೋಗುತ್ತಾನೆ. ಕಾರಣವಾದರೂ ಏನೆಂದರೆ, ಲಾಜರನು ನರಳುತ್ತಿರುವಾಗ ಅದು ನನಗೆ ಸ್ವಂತವಲ್ಲ ಎಂದು ಕಣ್ಣು ಮುಚ್ಚಿಕೊಂಡು ಜೀವನವನ್ನು ಜೀವಿಸಿದ. ಲಾಜರನು ಆಹಾರಕ್ಕಾಗಿ ಆತೊರೆಯುತ್ತಿರುವಾಗ ಹಂಚಿ ತಿನ್ನದೆ ಎಂಜಲಿನ ಊಟವನ್ನು ನೀಡಿದ. ಐಷಾರಾಮಿ ಜೀವನವನ್ನು ಜೀವಿಸುತ್ತಾ ತನ್ನ ಸುತ್ತಮುತ್ತಲೂ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳದೆ ಕುರುಡನಾಗಿದ್ದ. ಆ ಕಾರಣಕ್ಕಾಗಿಯೇ ಲಾಜರನಿಗೆ ಸ್ವರ್ಗ ಪ್ರಾಪ್ತಿಯಾಯಿತು, ಧನಿಕನಿಗೆ ನರಕ ಪ್ರಾಪ್ತಿಯಾಯಿತು. ಶುಭ ಸಂದೇಶದ ವಾಚನವು ತಿಳಿಸುವಂತೆ, ಜೀವಮಾನದಲ್ಲಿ ಬೇಕಾದಷ್ಟು ಸುಖ ಸಂಪತ್ತನ್ನು ನೀನು ಅನುಭವಿಸಿದೆ. ಲಾಜರನಾದರೂ ದುಃಖ ದಾರಿದ್ರ್ಯವನ್ನು ಅನುಭವಿಸಿದ. ಈಗ ಅವನು ಇಲ್ಲಿ ಸುಖ ಪಡುತ್ತಿದ್ದಾನೆ, ನೀನು ಅಲ್ಲಿ ಸಂಕಟ ಪಡುತ್ತಿರುವೆ. ಹಾಗಾದರೆ ಆತ್ಮೀಯರೇ, ಶ್ರೀಮಂತರೆಲ್ಲರೂ ನರಕಕ್ಕೆ ಹೋಗುತ್ತಾರಾ? ಶ್ರೀಮಂತರನ್ನು ದೇವರು ದ್ವೇಷಿಸುತ್ತಾರಾ ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು. ಅದು ಖಂಡಿತವಾಗಲು ಸುಳ್ಳು. ಶ್ರೀಮಂತರು ನರಕಕ್ಕೆ ಹೋಗುವುದಿಲ್ಲ ಅಥವಾ ಶ್ರೀಮಂತರನ್ನು ದೇವರು ದ್ವೇಷಿಸುತ್ತಿಲ್ಲ. ಬದಲಿಗೆ ಆ ಧನಿಕನಂತೆ ದೇವರು ನೀಡಿದ ಶ್ರೀಮಂತಿಕೆಯ ಆಶೀರ್ವಾದವನ್ನು ಪರರಿಗೆ ಕಿಂಚಿತ್ತೂ ನೀಡದೆ ಜೀವಿಸಿದಾಗ ನರಕಕ್ಕೆ ನಾವು ಬಾಧ್ಯಸ್ಥರಾಗುತ್ತೇವೆ. ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಜನರು ತನ್ನನ್ನು ಹಿಂಬಾಲಿಸಬೇಕು ಅಥವಾ ಹೆಚ್ಚು ವೀಕ್ಷಣೆ ಬೇಕು ಎಂದು ಆಹಾರವನ್ನು ಪೋಲು ಮಾಡಿ ಪರರ ತಟ್ಟೆಯಲ್ಲಿ ಒಂದು ಅಗಳು ಅನ್ನವಿಲ್ಲದಂತೆ ಮಾಡಿದಾಗ ನರಕಕ್ಕೆ ಹೋಗುತ್ತೇವೆ. ಕೇವಲ 10 ಆಜ್ಞೆಗಳನ್ನು ಚಾಚು ತಪ್ಪದೆ ಪಾಲಿಸಿ ತನ್ನ ಸಹೋದರನು ಕಷ್ಟದಲ್ಲಿ ಇರುವಾಗ ಕೈ ಚಾಚದೆ ಹೋದಾಗ ನಿಜವಾಗಲೂ ನಾವು ದಂಡನೆಗೆ ಗುರಿಯಾಗುತ್ತೇವೆ. ಹಾಗಾದರೆ ಆತ್ಮೀಯರೇ, ನಾವು ಯಾವ ರೀತಿ ಸ್ವರ್ಗಕ್ಕೆ ಬಾಧ್ಯಸ್ಥರಾಗಬಹುದು? ಸಂತ ಮದರ್ ತೆರೇಸಾ ಹೇಳುತ್ತಾರೆ, ನೀವು 100 ಮಂದಿಗೆ ಅನ್ನ ಕೊಡಲಾಗದೇ ಇರಬಹುದು, ಒಬ್ಬನಿಗಾದರೂ ಅನ್ನ ಕೊಡು ಎನ್ನುತ್ತಾರೆ. ಸಂತ ಜಾನ್ ಕ್ರಿಸೋಸ್ತಮ್ ರವರು ಹೇಳುತ್ತಾರೆ, ನೀವು ದೇವಾಲಯದ ಬಾಗಿಲಿನಲ್ಲಿ ಇರುವ ಭಿಕ್ಷುಕನಲ್ಲಿ ಕ್ರಿಸ್ತನನ್ನು ಕಾಣದಿದ್ದರೆ ಪಾನ ಪಾತ್ರೆಯಲ್ಲಿ ಅಥವಾ ರೊಟ್ಟಿಯಲ್ಲಿ ಅವರನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ಕೊನೆಯದಾಗಿ ಆತ್ಮೀಯರೇ, ಹಂಚಿ ತಿಂದಾಗ ಅನ್ನದ ಸಿಹಿಯೂ ಹೆಚ್ಚಾಗುತ್ತದೆ. ಆ ಕಾರಣ ಪರಸ್ಪರ ಹಂಚಿ ತಿನ್ನುತ್ತಾ ಸಹಬಾಳ್ವೆಯಿಂದ ಬಾಳೋಣ, ಸ್ವರ್ಗಕ್ಕೆ ಬಾಧ್ಯಸ್ಥರಾಗೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.